ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಸುಧಾರಣೆ ವ್ಯವಸ್ಥೆಯಲ್ಲಿ ಅಕ್ರಮ ನಡೆದಿದೆ. ಸಂವಿಧಾನ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಳ್ತಿದೆ. ಮತದಾರರ ಪಟ್ಟಿಗಳಲ್ಲಿ ನಕಲಿ ಹೆಸರು ನೋಂದಣಿ ವಿರೋಧಿಸುವಂತೆ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ ಹೇಳಿದರು. ಗೌರಿಬಿದನೂರು ತಾಲೂಕಿನ ಹಿಂದೂಪುರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ರಸ್ತೆ ತಡೆದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕೇಶವರೆಡ್ಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಜೆಪಿ ಮತಕಳ್ಳತನ ಮಾಡಿ ಅಧಿಕಾರ ವಹಿಸಿಕೊಂಡಿದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶದಾದ್ಯಂತ ಓಟ್ ಚೋರಿ ಅಭಿಯಾನ ನಡೀತಾ ಇದೆ. ಚುನಾವಣಾಧಿಕಾರಿಗಳನ್ನು ಬಳಸಿಕೊಂಡು ಮತಕಳ್ಳತನವಾಗಿದೆ ಅಂತ ಆರೋಪಿಸಿದರು. ಮುಖ್ಯ ಚುನಾವಣಾಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡಿರುವುದು ಮತದಾರರ ಪಟ್ಟಿಯಲ್ಲಿ ಮತದಾರರ ಹೆಸರನ್ನು ತೆಗೆಯುವ ಮೂಲಕ ಮತ್ತೆ ಅವರ ಒಂದು ಎಲ್ಲಿ ಕಾಂಗ್ರೆಸ್ ಪಕ್ಷ ಬೇರೆ ಪಕ್ಷಕ್ಕೆ ಎಲ್ಲಿ ಮತದಾರ ಜಾಸ್ತಿ ಇರ್ತಾರೋ ಅಲ್ಲಿ ಮತದಾರರನ್ನು ಕಳ್ಳತನ ಮಾಡಿ ಇವತ್ತು ಅಧಿಕಾರ ಮಾಡ್ತಕ್ಕಂಥದ್ದು ತಮ್ಮೆಲ್ಲ ಮಾಧ್ಯಮದಲ್ಲಿ ಇವತ್ತು ನೋಡ್ತಾ ಇದ್ದೀರಿ. ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಇದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ರೆ ಅಧಿಕಾರಕ್ಕೋಸ್ಕರ ಅವರು ಹೋರಾಟ ಮಾಡ್ತಾ ಇರೋದು. ಈ ಸಂವಿಧಾನದ ಹಕ್ಕನ್ನ ಮತದಾರರ ಹಕ್ಕನ್ನ ಕಿತ್ಕೊಂಡೇ ಇರ್ತಕ್ಕಂಥ ಬಿಜೆಪಿ ಸರ್ಕಾರದವರು ಇವತ್ತು ಹೋರಾಟ ನಡೆಸ್ತಾ ಇದ್ದಾರೆ. ಹಂಗಾಗಿ ನಾವು ಇವತ್ತು ಪ್ರತಿಯೊಬ್ಬರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಮನೆ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಏನಿವತ್ತು ಮತದಾನ ಕಳ್ಳತನ ಆಗ್ತಾ ಇದೆ. ಮತದಾನ ಪಟ್ಟಿಯಲ್ಲಿ SC, ST, ಮೈನಾರಿಟಿ, ಬ್ಯಾಕ್ವರ್ಡ್ ಇರ್ತಕ್ಕಂಥವ್ರನ್ನೆಲ್ಲ ಮತದಾರ ಪಟ್ಟಿಯಲ್ಲಿ ತೆಗಿತಾ ಇದ್ದಾರೆ. ಅದನ್ನು ತಡೆಗಟ್ಟಬೇಕಾದ್ರೆ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕು. ತಾವೆಲ್ಲ ಅಭಿಯಾನವನ್ನು ಮಾಡಬೇಕು. ಸಹಿ ಸಂಗ್ರಹಣೆ ಮಾಡೋದ್ರ ಮುಖಾಂತರ ಮತದಾರರಿಗೆ ಅವರ ಮತದಾರರ ಹಕ್ಕನ್ನು ಉಳಿಸಿಕೊಳ್ಳುವಂತ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಗೌರಿಬಿದನೂರು ಮಾಜಿ ಶಾಸಕ NH ಶಿವಶಂಕರ ರೆಡ್ಡಿ ಮಾತನಾಡಿ, ಬಿಜೆಪಿ ಸರ್ಕಾರ ಬಡವರ ಮತ ಕಳ್ಳತನ ಮಾಡುತ್ತಿದೆ ಅಂತ ಆರೋಪಿಸಿದರು. ಬೆಂಗಳೂರಿನ ಮಾದೇವಪುರದಲ್ಲಿ 1 ಲಕ್ಷ ಮತಗಳನ್ನು ಅಕ್ರಮವಾಗಿ ಸೇರಿಸಿದ್ದಾರೆ. ಚುನಾವಣಾಧಿಕಾರಿಗಳಿಗೆ ಛೀಮಾರಿ ಹಾಕಲಾಯಿತು. ವಿನಾಕಾರಣ ಮತಪಟ್ಟಿಯಿಂದ ತೆಗೆಯುವ ಕೆಲಸ ಆಗಬಾರದು ಅಂದರು. ಬಿಜೆಪಿ ಆಡಳಿತದಲ್ಲಿ ಬಡವರ ಮತಗಳನ್ನು ಗೊತ್ತಿಲ್ಲದೇನೆ ಅವರಿಗೆ ತಿಳಿದೇನೆ ವೋಟರ್ ಲಿಸ್ಟನ್ನ ಡಿಲೀಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದರೆ. ಸುಮಾರು ಹಿಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮಾರು 80 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಥರ ಮತಗಳನ್ನು ಹೆಚ್ಚು ಮಾಡತಕ್ಕಂಥ ಕೆಲಸ ಮಾಡಿದ್ದರಿಂದ ಬಹುಶಃ ಬಿಜೆಪಿ ಅಧಿಕಾರಕ್ಕೆ ಅದೇನಾದರೂ ಆಗದೇ ಇದ್ದರೆ ಬಿಜೆಪಿ 200 ಸೀಟ್ ಕೂಡ ಬರ್ತಿರಲಿಲ್ಲ. ಮೊನ್ನೆ ಮೋಸ ಆಗಿದೆ. ಇದು ಆಮೇಲೆ ಮತ್ತೆ ಆದಮೇಲೆ ನಮ್ಮ ಬೆಂಗಳೂರಲ್ಲಿ ಕಾನ್ಸ್ಟಿಟ್ಯೂನ್ಸಿ ಮಾದೇವಪುರದಲ್ಲಿ ಎಲ್ಲ ಪ್ರೂವ್ ಆಯಿತು. 1 ಲಕ್ಷ ಮತಗಳನ್ನು ಸೇರಿಸಿದ್ರು ಪ್ರೂವ್ ಆಯಿತು. ಮತ್ತು ಎಲೆಕ್ಷನ್ ಕಮಿಷನ್ಗೆ ಛೀಮಾರಿ ಕೂಡ ಆಯಿತು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ.